2026ರ ಜನವರಿ 28ರ ಬೆಳಿಗ್ಗೆ 8:10 ವಿಟಿಎಸ್ಎಸ್ಕೆ ನೋಂದಣಿಯ ಬಾಂಬಾರ್ಡಿಯರ್ ಲಿಯರ್ಜೆಟ್ 45XR ವಿಮಾನವು ಮುಂಬೈನಿಂದ ಬಾರಾಮತಿಯ ಕಡೆಗೆ ಹೊರಟಿತು. ವಿಮಾನದಲ್ಲಿದ್ದವರು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್, ಅವರ ಭದ್ರತಾ ಅಧಿಕಾರಿ ವಿದೀಪ್ ಜಾಧವ್, ವಿಮಾನ ಸೇವಕಿ ಪಿಂಕಿ ಮಾಳಿ ಹಾಗೂ ಅನುಭವ ಸಂಪನ್ನ ಇಬ್ಬರು ಪೈಲಟ್ಗಳು ಕ್ಯಾಪ್ಟನ್ ಸುಮಿತ್ ಕಪೂರ್ ಮತ್ತು ಫಸ್ಟ್ ಆಫೀಸರ್ ಶಂಭವಿ ಪಾಠಕ್. ಈ ಪ್ರಯಾಣ ಚಿಕ್ಕದಾಗಿತ್ತು, ಕೇವಲ 30 ನಿಮಿಷಗಳಷ್ಟೇ. ಆದರೆ ಆ ಪ್ರದೇಶದ ಮೇಲೆ ಚಳಿಗಾಲದ ದಟ್ಟ ಮಂಜು ನಿಧಾನವಾಗಿ ಆವರಿಸುತ್ತಿತ್ತು. ವಿಮಾನವು ಬಾರಾಮತಿ ವಿಮಾನ ನಿಲ್ದಾಣಕ್ಕೆ ಸಮೀಪಿಸುತ್ತಿದ್ದಂತೆ ವಿಸಿಬಿಲಿಟಿ ಡ್ರಾಪ್ ಆಯಿತು. ಮುಂದೆ ಇದ್ದ ರನ್ವೇ ಮಂಜಿನೊಳಗೆ ಮಸುಕಾಗಿ ಬಹುತೇಕ ಕಾಣದಂತಾಯಿತು. ಪೈಲಟ್ಗಳು ಲ್ಯಾಂಡಿಂಗ್ಗೆ ಪ್ರಯತ್ನಿಸಿದರು, ಆದರೆ ಸಕ್ಸೆಸ್ ಆಗಲಿಲ್ಲ. ಲ್ಯಾಂಡಿಂಗ್ ರದ್ದುಪಡಿಸಲಾಯಿತು. ವಿಮಾನವು ಮತ್ತೆ ಮೇಲಕ್ಕೆ ಏರಿ ಎರಡನೇ ಪ್ರಯತ್ನಕ್ಕಾಗಿ ಸಿದ್ಧವಾಯಿತು. ಸುಮಾರು ಬೆಳಿಗ್ಗೆ 8:44ಕ್ಕೆ ಆ ಎರಡನೇ ಲ್ಯಾಂಡಿಂಗ್ ಪ್ರಯತ್ನದ ವೇಳೆ ಎಲ್ಲವೂ ಬದಲಾಯಿತು. ನೆಲಕ್ಕೆ ತಾಕುವ ಕೆಲವೇ ಕ್ಷಣಗಳ ಮೊದಲು ವಿಮಾನವು ರನ್ವೇ ಅಂಚಿನ ಬಳಿ ನಿಯಂತ್ರಣ ತಪ್ಪಿ ದಾರಿ ತಪ್ಪಿ ಪಕ್ಕದ ತೆರೆಯಾದ ಮೈದಾನದ ಕಡೆಗೆ ವೇಗವಾಗಿ ಸರಿದು ಪತನವಾಯಿತು. ಪತನವಾದ ಕ್ಷಣದಲ್ಲೇ ಲಿಯರ್ಜೆಟ್ ಬೆಂಕಿಗಾಹುತಿಯಾಯಿತು. ಬದುಕುಳಿಯುವ ಯಾವುದೇ ಅವಕಾಶವೇ ಇರಲಿಲ್ಲ. ವಿಮಾನದಲ್ಲಿದ್ದ 5 ಮಂದಿಯೂ ಕ್ಷಣಾರ್ಧದಲ್ಲೇ ಸಾವನ್ನಪ್ಪಿದರು. ವಿಎಸ್ಆರ್ ವೆಂಚರ್ಸ್ ಸಂಸ್ಥೆ ನಡೆಸುತ್ತಿದ್ದ ಈ ವಿಮಾನವು ಹಾರಾಟಕ್ಕೆ ಯೋಗ್ಯವಾಗಿತ್ತು ಎಂದು ವರದಿಯಾಯಿತು. ತಕ್ಷಣಕ್ಕೆ ಯಾವುದೇ ಸ್ಪಷ್ಟ ಯಾಂತ್ರಿಕ ದೋಷದ ಪುರಾವೆ ಕಂಡುಬರಲಿಲ್ಲ. ಈ ದುರಂತದ ನಂತರ ಭಾರತದ ವಿಮಾನಯಾನ ಅಧಿಕಾರಿಗಳು ಫ್ಲೈಟ್ ರೆಕಾರ್ಡರ್ಗಳನ್ನು ವಶಪಡಿಸಿಕೊಂಡು ಸಂಪೂರ್ಣ ತನಿಖೆ ಆರಂಭಿಸಿದರು.